ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೈಲಜಾ ಎನ್ ಬಾಗೇವಾಡಿ ಅವರ ಅವ್ವ ಹೇಳಿದ ಗಾದೆಗಳು ಹಾಗೂ ಡಾಕ್ಟರ್ ಸದಾನಂದ ಪೆರ್ಲಾ ಅವರ ಮಧ್ಯಮ ಮಾರ್ಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಹೇಶ್ ಕುಲಕರ್ಣಿ. ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶೈಲಜಾ ಎನ್ ಬಾಗೇವಾಡಿಯವರು ಕಲಬುರಗಿಯ ಜ್ಯೋತಿರಾದಿತ್ಯ ಪ್ರಕಾಶನ ಮೂಲಕ ಸಂಪಾದಿಸಿರುವ ಕೃತಿ ಅವ್ವ ಹೇಳಿದ ಗಾದೆಗಳು. ಡಾಕ್ಟರ್ ಶೈಲಜಾ ಅವರು ತಮ್ಮ ತಾಯಿಯವರಾದ ಶ್ರೀಮತಿ ಭೀಮಾಬಾಯಿ ಅಲಿಯಾಸ್ ಗುರುಬಾಯಿ ನಿಂಗಪ್ಪ ಬಾಗೇವಾಡಿಯವರು 75 ವರ್ಷಗಳನ್ನು ಪೂರೈಸಿದ ಸವಿನೆನಪಿನಲ್ಲಿ ಈ ಕೃತಿಯನ್ನು ಹೊರತಂದಿದ್ದು, ತಮ್ಮ ತಾಯಿಯವರಿಗೆ ಈ ಕೃತಿಯನ್ನು ಸಮರ್ಪಿಸಿದ್ದಾರೆ. ಒಟ್ಟು 88 ಪುಟಗಳ ಈ ಕೃತಿಯನ್ನು 2024ರಲ್ಲಿ ಪ್ರಕಟಿಸಲಾಗಿದ್ದು, ಇದರ ಮುಖಬೆಲೆ ₹100 ನಿಗದಿಪಡಿಸಿದ್ದಾರೆ. ಕಲಬುರಗಿಯ ವಿಜಿ ಮಹಿಳಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಶಕುಂತಲಾ ಸಿ ದುರ್ಗಿಯವರು ಈ ಕೃತಿಗೆ ಮುನ್ನುಡಿ ಬರೆದಿದ್ದು, ಮುಖ್ಯವಾಗಿ 25 ವರ್ಷಗಳಿಂದ ತಮ್ಮ ತಾಯಿಯವರಿಂದ ಕೇಳಲ್ಪಟ್ಟ ಗಾದೆ ಮಾತುಗಳೊಂದಿಗೆ ತಾವು ಓದಿ ಸಂಗ್ರಹಿಸಿದ ಗಾದೆಗಳನ್ನು ಒಗ್ಗೂಡಿಸಿ ಈ ಕೃತಿಯನ್ನು ಸಂಪಾದಿಸಿರುವ ಡಾಕ್ಟರ್ ಶೈಲಜಾ ಬಾಗೇವಾಡಿಯವರ ಕ್ರಮವನ್ನು ಡಾಕ್ಟರ್ ಶಕುಂತಲಾ ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಈ ನಿಟ್ಟಿನಲ್ಲಿ ಬರೆಯುವ ಡಾಕ್ಟರ್ ಶಕುಂತಲಾ ದುರ್ಗಿಯವರು ಕನ್ನಡ ಅಧ್ಯಾಪಕರಾಗಿರುವ ಡಾಕ್ಟರ್ ಶೈಲಜಾ ಬಾಗೇವಾಡಿಯವರು ಜನಪದ ವಿವಿಧ ಸಾಹಿತ್ಯದ ಬೋಧನೆ, ಚಿಂತನೆ, ಬರವಣಿಗೆಯನ್ನು ನಿರಂತರ ಮಾಡುತ್ತಾ ಬಂದಿದ್ದಾರೆ. ಪ್ರಸ್ತುತ ಗಾದೆಗಳ ಕುರಿತು ಅಮೂಲಾಗ್ರವಾಗಿ ಅರಿಯಲು, ಅರ್ಥ ಮಾಡಿಕೊಳ್ಳಲು ಅವರ ಅಧ್ಯಯನಶೀಲ ತೌಲನಿಕ ವಿವರಣೆಯೇ ಸಾಕೆಂದು ತೋರುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಇದಕ್ಕೂ ಮುಂಚೆ ಜಾನಪದ ಜಗತ್ತು ತುಂಬ ವಿಶಾಲವೂ ವೈವಿಧ್ಯಮಯವೂ ಆಗಿದೆ. ಅದಕ್ಕೆ ಬದುಕಿನ ಸಮಗ್ರ ಮುಖಗಳು ಆಕರವಾಗಿವೆ. ಮೌಖಿಕ ಪರಂಪರೆಯ ಜ್ಞಾತ, ಅಜ್ಞಾತ, ಪ್ರತಿಭಾವಂತ ಕವಿ ಕವಿಯತ್ರಿಯರಿಂದ ಹುಟ್ಟಿದ ಕಾವ್ಯ, ಕಥನಗೀತೆ, ಕಥೆ, ಲಾವಣಿ, ಒಗಟು, ಒಡಪುಗಳಲ್ಲಿ ಗಾದೆಯೂ ಒಂದಾಗಿದ್ದು, ಗಾದೆಗಳ ಹುಟ್ಟಿಗೆ ವ್ಯಕ್ತಿಯ ಜೀವನಾನುಭವ ಮತ್ತು ಲೋಕಾನುಭವವೇ ಮೂಲ ದ್ರವ್ಯ ಆಗಿರುತ್ತದೆ ಎಂದು ಡಾಕ್ಟರ್ ದುರ್ಗಿಯವರು ಅವ್ವ ಹೇಳಿದ ಗಾದೆಗಳು ಮತ್ತಷ್ಟು ಆಸಕ್ತಿ ಹುಟ್ಟಿಸುವ ಕೆಲಸ ಮಾಡಿದೆ ಎನ್ನುತ್ತಾರೆ. ಜನಪದರ ಲೋಕಜ್ಞಾನಕ್ಕೆ ಕನ್ನಡಿ ಹಿಡಿದಂತೆ ಕಾಣುವ ಗಾದೆಗಳು ಕನ್ನಡಿಯಲ್ಲಿ ಕರಿಯನ್ನು ಹಿಡಿದಿಟ್ಟಂತೆ ಎಂದು ಒಂದೆಡೆ ಡಾಕ್ಟರ್ ಶೈಲಜಾ ಬಾಗೇವಾಡಿ ಈ ಕೃತಿಗೆ ಜೀವ ತುಂಬುತ್ತಾ ಗಾದೆ ಮಾತುಗಳ ಮಹತ್ವ ಅರ್ಥ ಮೂಡಿಸುವ ಕೆಲಸವನ್ನು ಪ್ರಾಮಾಣಿಕವಾದ ಮಾಡಿದೆ ಎನ್ನುತ್ತಾರೆ. ಅವ್ವ ಹೇಳಿದ ಗಾದೆಗಳು ಕೃತಿಗೆ ಅವ್ವನ ಕುರಿತು ಎಂಬ ಪ್ರವೇಶಿಕೆಯೊಂದಿಗೆ ಓದುಗರಲ್ಲಿ ಕುತೂಹಲ ಕೆರಳಿಸುವ ಡಾಕ್ಟರ್ ಶೈಲಜಾ ಅವರು ಮನುಷ್ಯ ಮಾತನಾಡುವುದನ್ನು ಕಲಿತ ನಂತರ ಗಾದೆಯ ಬಳಕೆ ಪ್ರಾರಂಭವಾಗಿರಬಹುದು. ಹಾಗಾಗಿ ಗಾದೆ ತಿಳಿಯದ, ಗಾದೆ ಬಳಸದ ಮಾತುಗಾರ ಯಾರೂ ಇರಲಿಕ್ಕಿಲ್ಲ. ಗಾದೆ ಅನುಭವದ ಸಾಗರ ಎಂದು ಲೇಖಕರೂ ಆಗಿರುವ ಡಾಕ್ಟರ್ ಶೈಲಜಾ ಬಾಗೇವಾಡಿ ಈ ಪ್ರವೇಶಿಕೆಯಲ್ಲಿ ಹೇಳುತ್ತಾರೆ. ಅಂದಹಾಗೆ ಲೇಖಕಿ ಬಾಗೇವಾಡಿಯವರ ತಾಯಿಯವರು ಓದಿದ್ದು 2ನೇ ತರಗತಿಯಾದರೂ ಅವರ ಜೀವನಾನುಭವದ ಬುತ್ತಿಯಲ್ಲಿ ಸಾವಯವ ಕೃಷಿ, ಆಯುರ್ವೇದ ಜ್ಞಾನ, ಯೋಗ ಹಾಗೂ ಕಾಯಕದ ಕುರಿತಾಗಿ ಅವರಲ್ಲಿರುವ ಪ್ರಾಮಾಣಿಕ ಬದ್ಧತೆಯ ಕುರಿತು ಲೇಖಕರಾದ ಡಾಕ್ಟರ್ ಶೈಲಜಾ ಮನಮುಟ್ಟುವಂತೆ ಈ ಕೃತಿಯಲ್ಲಿ ಚಿತ್ರಿಸುತ್ತಲೇ ಅವ್ವನಿಂದ ಕಲಿತ ಗಾದೆ ಮಾತುಗಳನ್ನು ಓದುಗರಿಗಾಗಿ ಹರಡುತ್ತಾ ಹೋಗುತ್ತಾರೆ. ಗಾದೆಗಳನ್ನು ಸಂಗ್ರಹಿಸುವ ಕಾರ್ಯದಲ್ಲಿ ಡಾಕ್ಟರ್ ಶೈಲಜಾ ಕೇವಲ ಕಾಟಾಚಾರಕ್ಕಾಗಿ ಸಂಗ್ರಹಕಾರರ ಕೆಲಸ ಮಾಡಿ ಕೈ ತೊಳೆದುಕೊಳ್ಳುವ ಗೋಜಿಗೆ ಹೋಗಿಲ್ಲ. ಬದಲಿಗೆ ಗಾದೆ ಮಾತುಗಳ ಉಗಮದಿಂದ ಹಿಡಿದು ಯಾವ್ಯಾವ ಭಾಷೆಯಲ್ಲಿ ಗಾದೆಗಳಿಗೆ ಯಾವೆಲ್ಲ ಹೆಸರಿನಿಂದ ಕರೆಯುತ್ತಾರೆ ಎಂಬುದನ್ನು ಸಹ ಅತ್ಯಂತ ಪ್ರಾಮಾಣಿಕವಾಗಿ ದಾಖಲಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಕನ್ನಡದ ಗಾದೆಗಳು ಮರಾಠಿಯಲ್ಲಿ ಅಹಣ, ಅಣ ಲೋಕೋಕ್ತಿ ಎಂದು, ಬಂಗಾಲಿಯಲ್ಲಿ ಪ್ರವಾದ, ಲೋಕೋಕ್ತಿ, ಹಿಂದಿಯಲ್ಲಿ ಕಹಾವತ್, ಗುಜರಾತಿನಲ್ಲಿ ಕಹೇವಾತ್, ಉಖಾಣಿ, ಉರ್ದು ಭಾಷೆಯಲ್ಲಿ ಜರ್ಬುಲ್ ಮಿಸ್ಲ್, ತಮಿಳಿನಲ್ಲಿ ಪವಿಮೋವಿವಿ, ಮಲಯಾಳಂನಲ್ಲಿ ಪವಿಂಚೋಲ್, ತೆಲುಗಿನಲ್ಲಿ ನಾನುಡಿ ಮತ್ತು ಸಾಮತಿ ಹಾಗೂ ನಮ್ಮದೇ ಕೊಡವ ಭಾಷೆಯಲ್ಲಿ ಗಾದಿ ಎಂದೆಲ್ಲ ಕರೆಯುತ್ತಾರೆ ಎಂದು ಗಾದೆಗಳ ಕುರಿತಾಗಿ ಓದುಗರಲ್ಲಿ ಮತ್ತಷ್ಟು ಆಸಕ್ತಿ ಕೆರಳಿಸುವ ಕೆಲಸವನ್ನು ಶ್ರೀಮತಿ ಶೈಲಜಾ ಮಾಡಿದ್ದಾರೆ. ಇದರ ಜೊತೆಗೆ ಗಾದೆಗಳ ಕುರಿತಾಗಿ ಜಗತ್ತಿನ ಹಲವು ದೇಶಗಳ ವಿದ್ವಾಂಸರು ಹೇಗೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ ಎಂಬುದನ್ನು ಸಹ ಅವರು ಅಷ್ಟೇ ಸೊಗಸಾಗಿ ದಾಖಲಿಸುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಥಾಮಸ್ ಫುಲ್ಲರ್ ಹೆಚ್ಚು ವಿಷಯಗಳನ್ನು ಕೆಲವೇ ಮಾತುಗಳಲ್ಲಿ ಬಟ್ಟಿ ಇಳಿಸುವ ಪ್ರಕ್ರಿಯೆ ಎಂದಿದ್ದರೆ, ಲಾರ್ಡ್ ಜಾನ್ ರಸೆಲ್ ಹಲವರ ಜ್ಞಾನ ಒಬ್ಬನ ವಿವೇಕ ಎಂದು ವ್ಯಾಖ್ಯಾನಿಸಿದ್ದಾರೆ ಎನ್ನುತ್ತಾರೆ. ಅದೇ ರೀತಿ ಇಸೆಲಿಯನ್, ದ.ರಾ ಬೇಂದ್ರೆ, ರಾಘವ್, ಹಾಮಾನ, ಹಿಶಿ ರಾಮಚಂದ್ರಗೌಡ ಸೇರಿದಂತೆ ಹಲವು ಮಹನೀಯರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಜೊತೆಗೆ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಕ್ರಿಸ್ತಪೂರ್ವದಲ್ಲಿ ಗಾದೆಗಳ ಪ್ರಪ್ರಥಮ ಗ್ರಂಥಕಾರ ಎಂಬುದನ್ನೂ ಸಹ ಅವರು ಹೇಳುತ್ತಾರೆ. ಕ್ರಿಸ್ತಶಕ ಸುಮಾರು 5ನೇ ಶತಮಾನದಲ್ಲಿಯೇ ತಮಿಳಿನಲ್ಲಿ ಕೂಡ 400 ಗಾದೆಗಳನ್ನು ಸಂಗ್ರಹಿಸಲಾಗಿದೆ ಎಂದು ಡಾಕ್ಟರ್ ಬಾಗೇವಾಡಿ ತಮ್ಮ ಸಂಶೋಧನಾತ್ಮಕ ವಿವರಣೆಯನ್ನು ಓದುಗರಿಗೆ ಉಣಬಡಿಸುತ್ತಾರೆ. ಅವ್ವ ಹೇಳಿದ ಗಾದೆಗಳು ಕೃತಿಯು ಓದುಗರಿಗೆ ಸುಲಭವಾಗಿ ಅರ್ಥ ಮಾಡಿಸುವುದರ ಜೊತೆಗೆ ಕೃತಿಯೊಳಗಿನ ವಸ್ತುವಿನ ಕುರಿತಾಗಿ ಮತ್ತಷ್ಟು ಆಸಕ್ತಿ ಕೆರಳಿಸುವಂತೆ ಮಾಡುವ ನಿಟ್ಟಿನಲ್ಲಿ ಗಾದೆಗಳನ್ನು
9 ವಿಭಾಗಗಳಲ್ಲಿ ವಿಭಜಿಸಿ ಒದಗಿಸುವ ಕೆಲಸವನ್ನು ಡಾಕ್ಟರ್ ಶೈಲಜಾ ಮಾಡಿದ್ದಾರೆ. ಈ ಪೌರಾಣಿಕ ಮತ್ತು ಚಾರಿತ್ರಿಕ ಗಾದೆಗಳು, ವೃತ್ತಿಪರ ಗಾದೆಗಳು, ಪ್ರಕೃತಿ ಕುರಿತಾದ ಗಾದೆಗಳು, ಪುರುಷರ ಕುರಿತಾದ ಗಾದೆಗಳು, ಪ್ರಾಣಿಗಳ ಕುರಿತಾದ ಗಾದೆಗಳು, ಆರೋಗ್ಯದ ಕುರಿತಾದ ಗಾದೆಗಳು, ಮನುಷ್ಯ ಸ್ವಭಾವದ ಮತ್ತು ನೀತಿಗಾದೆಗಳು ಹಾಗೂ ಆಧುನಿಕ ಗಾದೆಗಳು ಎಂದು ಪ್ರತ್ಯೇಕಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಾಲಘಟ್ಟದ ಗಾದೆಗಳು ಕೃತಿಯಲ್ಲಿ ಗಮನ ಸೆಳೆಯುತ್ತವೆ. ಈ ಎಲ್ಲ ವಿಭಾಗಗಳನ್ನು ಒಟ್ಟುಗೂಡಿಸಿ ಪ್ರಸ್ತಾಪಿಸಬಹುದಾದರೆ ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಎಂಬ ಗಾದೆ ಮಾತು ಇಡೀ ಮಹಾಭಾರತ ಹಾಗೂ ಕುರುಕ್ಷೇತ್ರ ಯುದ್ಧವನ್ನು ಕಣ್ಣೆದುರಿಗೆ ತಂದು ನಿಲ್ಲಿಸುವ ಪರಿಯನ್ನು ಸೊಗಸಾಗಿ ಬಿಡಿಸಿಡುತ್ತಾರೆ. ಇದೇ ವೇಳೆ ಉತ್ತರನ ಪೌರುಷ ಒಲೆ ಮುಂದೆ ಎಂಬ ಗಾದೆ ಮಾತು ಸಹ ಇದೇ ದಾಟಿಯಲ್ಲಿ ಧ್ವನಿಸುತ್ತದೆ ಎಂದು ವ್ಯಾಖ್ಯಾನಿಸುತ್ತಾರೆ. ಮತ್ತೊಂದೆಡೆ ಬೇಲೂರು ಒಳಗೆ ನೋಡು, ಹಳೇಬೀಡು ಹೊರಗೆ ನೋಡು ಈ ಗಾದೆ ಮಾತು ಐತಿಹಾಸಿಕ ಸ್ಮಾರಕಗಳನ್ನು ಹೇಗೆ ನೋಡಬೇಕೆಂಬ ಅರಿವು ಮೂಡಿಸುವ ಕೆಲಸವನ್ನು ಸಹ ಮಾಡುತ್ತದೆ ಎಂಬುದನ್ನು ಡಾಕ್ಟರ್ ಶೈಲಜಾ ಬಿಡಿಸಿ ಹೇಳುತ್ತಾರೆ. ಇನ್ನು ವೃತ್ತಿಪರ ಗಾದೆಗಳಲ್ಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ, ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು, ಕೆಲಸವಿಲ್ಲದ ಬಡಿಗ ಬಾಗಿಲು ಹೊಸ್ತಲು ಕೆತ್ತಿದನಂತೆ ಎಂಬ ಗಾದೆಗಳು ಜನಪದರಲ್ಲಿ ಹಾಸುಹೊಕ್ಕಾಗಿದೆ ಎಂದು ಅವರು ಬಿಡಿಸಿ ಹೇಳುತ್ತಾರೆ. ಪ್ರಕೃತಿ ಮತ್ತು ವ್ಯವಸಾಯ ಕುರಿತಾದ ಗಾದೆ ಮಾತುಗಳಲ್ಲಿ ಬರುವ ಆಷಾಢದ ಗಾಳಿ ಬೀಸಿ ಬೀಸಿ ಬಡಿಯುವಾಗ ಹೇಸಿ ನನ್ನ ಜೀವ ಹೆಂಗಸಾಗಬಾರದೆ ಅಂತಿತ್ತು ಎಂಬ ಗಾದೆ ಆಷಾಢ ಮಾಸದಲ್ಲಿ ತವರಿಗೆ ಹೋಗುವ ಹೆಂಡತಿ ಒಂದೆಡೆಯಾದರೆ, ಆಷಾಢ ಮಾಸದ ಗಾಳಿಗೆ ಎದೆಗೊಟ್ಟು ಕೆಲಸ ಮಾಡುವ ಗಂಡನ ಏಕಾಂಗಿತನವನ್ನು ಬಿಂಬಿಸುತ್ತದೆ. ಮೇಲಾಗಿ ಒಕ್ಕಲುತನದಲ್ಲಿ ದಂಪತಿಯ ಮೇಳೈಸುವಿಕೆಯ ಮಹತ್ವವನ್ನು ಸಹ ಸಾರಿ ಹೇಳುವಂತಿದೆ. ಮಹಿಳೆಯರ ಕುರಿತಾದ ಗಾದೆ ಮಾತುಗಳು ಬಂದಾಗ ಹೆಣ್ಣು ಸಂಸಾರದ ಕಣ್ಣು ಎನ್ನುತ್ತಲೇ ಗಂಡಸು ಕುಂತು ಕೆಟ್ಟ, ಹೆಂಗಸು ತಿರುಗಾಡಿ ಕೆಟ್ಟಳು ಎನ್ನುವ ಮಾತು ಇಂದಿನ ಆಧುನಿಕ ಬದುಕಿಗೆ ಅಷ್ಟಾಗಿ ಒಗ್ಗದ ಮಾತು ಎಂಬುದನ್ನು ಸಹ ಲೇಖಕಿ ಡಾಕ್ಟರ್ ಶೈಲಜಾ ಬಾಗೇವಾಡಿ ಅತ್ಯಂತ ಪ್ರಜ್ಞಾವಂತಿಕೆಯಿಂದ ಮಹಿಳಾ ಪರವಾದ ದನಿಯನ್ನು ಇಲ್ಲಿ ಮೊಳಗಿಸುತ್ತಾರೆ. ಅದೇ ರೀತಿ ಅಳುವ ಗಂಡಸನ್ನು ನಂಬಬಾರದು, ನಗುವ ಹೆಂಗಸನ್ನು ನಂಬಬಾರದು ಎಂಬ ಗಾದೆ ಮಾತಿಗೂ ಸಹ ಗಂಡಿನ ಸಂವೇದನಾಶೀಲ ಗುಣ ಹಾಗೂ ಹೆಣ್ಣಿನ ಸ್ವಾತಂತ್ರ್ಯ ಈ ಎರಡನ್ನೂ ಗೌರವಿಸುವ ನಿಟ್ಟಿನಲ್ಲಿ ಈ ಗಾದೆ ಸೋತಿದೆ ಎಂಬುದನ್ನು ಸಹ ಅಷ್ಟೇ ಹೊಣೆಗಾರಿಕೆಯಿಂದ ಡಾಕ್ಟರ್ ಶೈಲಜಾ ಪ್ರತಿಪಾದಿಸುತ್ತಾರೆ. ಆ ಬಳಿಕ ಬರುವ ಪುರುಷರ ಕುರಿತಾದ ಗಾದೆ ಮಾತುಗಳು, ಪ್ರಾಣಿಗಳ ಕುರಿತಾದ ಗಾದೆಗಳು, ಆರೋಗ್ಯದ ಕುರಿತಾದ ಗಾದೆಗಳು, ಮನುಷ್ಯ ಸ್ವಭಾವದ ಮತ್ತು ನೀತಿಗಾದೆಗಳ ಬಳಿಕ ಬರುವ ಆಧುನಿಕ ಗಾದೆಗಳು ನಿಜಕ್ಕೂ ಓದುಗರಿಗೆ ನಗೆ ಉಕ್ಕಿಸುವಂತಿವೆ. ಅದರಲ್ಲೂ ಆಧುನಿಕ ಗಾದೆಗಳ ಪೈಕಿ ಹೆಚ್ಚಾಗಿ ಬಳಸಿರುವ ಮೊಬೈಲ್ ಸಂಬಂಧಿತ ಸುಧಾರಿತ ನುಡಿಗಳು ನಗೆಬುಗ್ಗೆ ಉಕ್ಕಿಸುವಂತಿವೆ. ಈ ಪೈಕಿ ಕೆಲವನ್ನು ಇಲ್ಲಿ ಪ್ರಸ್ತಾವಿಸುವುದಾದರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆ ಇಲ್ಲ, ಕೋಟಿ ವಿದ್ಯೆಗಿಂತ ಚಾಟಿಂಗ್ ವಿದ್ಯೆ ಮೇಲೂ, ಸತ್ಯಕ್ಕೆ ಸಾವಿಲ್ಲ, ಮೊಬೈಲ್ ಕ್ರೇಜಿಗೆ ಕೊನೆಯಿಲ್ಲ, ಊರಿಗೆ ಬಂದವಳು ಮೊಬೈಲ್ ತರದೇ ಇರ್ತಾಳ, ಸಿಮ್ಗೆ ಹೋದ ಮಾನ ಸೆಲ್ ಫೋನ್ ಕೊಟ್ಟರೂ ಬರದು, ಸಿಮ್ ತೋರಿಸಿದರೆ ಮೊಬೈಲ್ ನುಂಗ್ತಾನೆ, ಟವರ್ ಇದ್ದರೆ ಮೊಬೈಲ್, ಚಾರ್ಜರ್ ಇದ್ದರೆ ಸೆಲ್ಫಿ ಎಂಬಿತ್ಯಾದಿ ಈ ಕಾಲಘಟ್ಟದ ಗಾದೆ ಮಾತುಗಳು ನಮ್ಮ ಬದುಕಿನ ಒಟ್ಟು ಚಿತ್ರಣಗಳನ್ನು ತೆರೆದಿಡುವಂತೆ ಡಾಕ್ಟರ್ ಶೈಲಜಾ ಮಾಡಿದ್ದಾರೆ. ಲೇಖಕ, ಸಾಹಿತಿ, ಪತ್ರಕರ್ತ ಹಾಗೂ ಆಕಾಶವಾಣಿ ನಿವೃತ್ತ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಬರೆದಿರುವ ಮಧ್ಯಮ ಮಾರ್ಗ ವಿಚಾರ ಸಾಹಿತ್ಯವನ್ನು ಒಳಗೊಂಡ ಅಪರೂಪದ ಕೃತಿ. ಕಲಬುರಗಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಪ್ರಕಟಿಸಿರುವ ಈ ಕೃತಿ 2023ರಲ್ಲಿ ಪ್ರಕಟಗೊಂಡಿದ್ದು 100 ಪುಟಗಳ ಈ ಕೃತಿಗೆ ₹100 ನಿಗದಿಪಡಿಸಲಾಗಿದೆ. ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನದ ಸಿದ್ಧಲಿಂಗ ಬಿ ಕೊನೇಕ್ ಅವರು ಕೃತಿಯ ಆರಂಭದಲ್ಲಿಯೇ ಪ್ರಕಾಶಕರ ಮಾತುಗಳನ್ನು ದಾಖಲಿಸಿದ್ದು, ಪ್ರಕಾಶನ ನಡೆದು ಬಂದ ಹಾದಿಯನ್ನು ತಮ್ಮ ಮಾತುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೃತಿಯ ಹಿಂಬದಿ ಪುಟದಲ್ಲಿ ಹಿರಿಯ ಸಾಹಿತಿ ಹಾಗೂ ಲೇಖಕರಾದ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರು ಕೃತಿಯ ಲೇಖಕರಾದ ಡಾಕ್ಟರ್ ಸದಾನಂದ ಪೆರ್ಲಾ ಅವರ ಕುರಿತಾಗಿ ಕೆಲವೇ ಮಾತುಗಳಲ್ಲಿ ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕೃತಿಯ ಬಗ್ಗೆ ಪ್ರಸ್ತಾಪಿಸುವುದಾದರೆ, ಡಾಕ್ಟರ್ ಪೆರ್ಲಾ ಅವರು ತಮ್ಮ ಬಿಡುವಿನ ವೇಳೆ ಹೊಳೆದ ಅಂಶಗಳನ್ನು ಕ್ರೋಢೀಕರಿಸಿ ಒಟ್ಟು 16 ಲೇಖನಗಳನ್ನು ಬರೆದಿದ್ದಾರೆ. ಈ ಎಲ್ಲ ಲೇಖನಗಳ ಪ್ರಕಟಣೆಗೆ ಮಧ್ಯಮ ಮಾರ್ಗ ವೇದಿಕೆಯಾಗಿ ಮಾರ್ಪಟ್ಟಿದೆ. ಕೃತಿಯನ್ನು ಕೈಯಲ್ಲಿ ಹಿಡಿಯುವ ಓದುಗ ಸುಲಲಿತವಾಗಿ ಓದಿಕೊಂಡು ಹೋಗಲು ಅನುವಾಗುವಂತೆ ಡಾಕ್ಟರ್ ಪೆರ್ಲಾ ಅತ್ಯಂತ ಚೊಕ್ಕಟವಾಗಿ ಅನುಕ್ರಮಣಿಕೆ ಹೆಸರಿನಲ್ಲಿ ಲೇಖನಗಳ ಶೀರ್ಷಿಕೆಗಳನ್ನು ಪೋಣಿಸಿಡುವ ಕೆಲಸವನ್ನು ಮಾಡಿದ್ದಾರೆ. ಮೊದಲನೆಯದಾಗಿ ಸಂಘಟನೆ, ಬೀಜಮಂತ್ರ, ಸಬಲೀಕರಣ, ಗುರುಮಂತ್ರ ಎಂಬ ಶೀರ್ಷಿಕೆಯಿಂದ ಆರಂಭಗೊಳ್ಳುವ ಲೇಖನಗಳ ಸರಮಾಲೆ ಶರಣವಾಣಿಯ ಸಮನ್ವಯ, ಗಾಂಧೀಜಿ ಬ್ರಹ್ಮಶ್ರೀ ಮಹಾಸಂಗಮ, ಕಯ್ಯಾರರ ಕಾವ್ಯ, ಮಾನವ ಧರ್ಮದ ಹರಿಕಾರ ಬ್ರಹ್ಮಶ್ರೀ ನಾರಾಯಣಗುರು, ಬ್ರಹ್ಮಶ್ರೀ ನಾರಾಯಣಗುರು, ವಿಶ್ವತೋಮುಖ ಬೆಳಕು, ಆಚಾರ ವಿಚಾರ ಪ್ರಚಾರ, ಗುರುಗಳೆಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಯ್ಯ, ಅನುಭವ ಮಂಟಪದಲ್ಲೊಬ್ಬ ಕುಲಬಾಂಧವ ಶರಣ, ಶ್ರಮಯೇವ ಜಯತೆ, ಕೇಳುವ ಮಾಧ್ಯಮ ಮತ್ತು ವಿಜ್ಞಾನ, ವಿಜ್ಞಾನದ ವರದಿ, ಜೀವನದ ಸಾರ್ಥಕ್ಯ ಬದುಕಿನಲ್ಲಿಲ್ಲ ಬದುಕಿನಾಚೆ, ಪಂಜೇಶ್ವರದ ಗೋವಿಂದ ಪೈ ಅವರ ಕಾವ್ಯದ ಮರುಓದು, ಮಾಧ್ಯಮ ವರ್ಗ ಮಧ್ಯಮ ಮಾರ್ಗ, ನಾಡೋಜ ಕಯ್ಯಾರರ ಹೋರಾಟ ಕಾಂಡ ಹಾಗೂ ವಿಶ್ವ ಯೋಗಮಯ ಎಂಬ ಲೇಖನಗಳನ್ನು ಈ ಕೃತಿಯಲ್ಲಿ ಒಪ್ಪವಾಗಿ ಜೋಡಿಸಿರುವ ಕೆಲಸವನ್ನು ಡಾಕ್ಟರ್ ಪೆರ್ಲಾ ಶ್ರದ್ಧೆಯಿಂದ ಮಾಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಿಕ್ಷಣದಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎಂಬ ಸಾರ್ವಕಾಲಿಕ ಮೌಲ್ಯಯುತ ಸಂದೇಶ ನೀಡಿದ್ದರ ಕುರಿತು ಸಂಘಟನೆ, ಬೀಜಮಂತ್ರ, ಸಬಲೀಕರಣ, ಗುರುಮಂತ್ರ ಲೇಖನದಲ್ಲಿ ವಿವರಿಸುತ್ತಾ ಹೋಗುವ ಡಾಕ್ಟರ್ ಸದಾನಂದ ಪೆರ್ಲಾ, ಶಿಕ್ಷಣ ಪಡೆದರ ಸಾಲದು, ಶಿಕ್ಷಣದ
ಸ್ವತಂತ್ರ ಬದುಕನ್ನು ಕಟ್ಟಿಕೊಡಬೇಕು. ಇದೇ ಲೇಖನದಲ್ಲಿ ಬರೆಯುತ್ತಾ ಶಿವಗಿರಿಯಲ್ಲಿ ಶ್ರೀ ನಾರಾಯಣ ಗುರುಗಳ ಧರ್ಮ ಪರಿಪಾಲನೆ ಯೋಗಂನ ವಿಶೇಷ ಸಭೆಗೆ ಒಂದು ಸಂದೇಶವನ್ನು ನೀಡುತ್ತಾ, ಯಾವುದೇ ಒಂದು ಗುಂಪು ಸಂಪೂರ್ಣ ಅರ್ಪಣಾ ಮನೋಭಾವದ ಸಂಘಟನೆ ಇಲ್ಲದೆ ಏನನ್ನೂ ಸಾಧಿಸದು ಮತ್ತು ಶಕ್ತಿಶಾಲಿಯಾಗದು. ಎಲ್ಲರನ್ನೂ ಸೇರಿಸಿಕೊಂಡ ಸಂಘಟನೆಯಿಂದ ಶಕ್ತಿ ಬರುತ್ತದೆ. ಸತ್ಯ, ಶಾಂತಿ, ನ್ಯಾಯವೇ ಧರ್ಮ. ಇದನ್ನು ಎಲ್ಲ ಸುಸಂಸ್ಕೃತರು ಸ್ವೀಕರಿಸುತ್ತಾರೆ ಎನ್ನುತ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಭೂಮಿಯ ಮೇಲೆ ನಡೆದಾಡಿ 169 ವರ್ಷಗಳೇ ಕಳೆದಿದ್ದರೂ ಸಂಘಟನೆಯಿಂದ ಬಲಯುತವಾಗಿರಿ ಎಂಬ ವೇದ ಘೋಷವಾಕ್ಯ ಇನ್ನೂ ನಿರೀಕ್ಷಿತ ಸದುದ್ದೇಶ ಸಾಧಿಸಿಲ್ಲ ಎಂದು ಲೇಖಕ ಡಾಕ್ಟರ್ ಪೆರ್ಲಾ ವಿಷಾದ ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಬುದ್ಧನು ಸಾರಿದ ಏಕತೆ, ಬಸವಣ್ಣನವರು ಪ್ರತಿಪಾದಿಸಿದ ಲೇಸು, ಅಂಬೇಡ್ಕರ್ ಅವರು ಬೋಧಿಸಿದ ಸಂಘಟನೆ ಮತ್ತು ನಾರಾಯಣ ಗುರುಗಳ ಸಂಘಟನೆಯಿಂದ ಬಲಯುತರಾಗಿ ಸಂದೇಶಗಳು ಸಮುದಾಯದ ಏಳಿಗೆ ಅಥವಾ ಕಲ್ಯಾಣದ ಪರಿಕಲ್ಪನೆ ಒಳಗೊಂಡಿದೆ ಎಂದು ಪ್ರತಿಪಾದಿಸುತ್ತಾರೆ. ಇದರ ಜೊತೆಗೆ ಬೇಡುವುದನ್ನು ಬಿಟ್ಟು ನೀಡುವುದನ್ನು ಪ್ರವೃತ್ತಿಯಾಗಿಸುವ ಕಾಲ ಸನ್ನಿಹಿತವಾಗಿದೆ ಎಂಬ ಆಶಾಭಾವವನ್ನು ಸಹ ಈ ಲೇಖನದ ಮುಖೇನ ಲೇಖಕರು ವ್ಯಕ್ತಪಡಿಸುತ್ತಾರೆ. ಇನ್ನು ಶರಣವಾಣಿ ಗುರುವಾಣಿಯ ಸಮನ್ವಯ ಕುರಿತ ಲೇಖನದಲ್ಲಿ ಗಜೇಶ ಮಸಣಯ್ಯನ ಪುಣ್ಯಸ್ತ್ರೀ ಪ್ರಶ್ನಿಸುವ ಹೆಣ್ಣು ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ ವಚನವನ್ನು ಆಧಾರವಾಗಿಟ್ಟುಕೊಂಡು ಹೆಣ್ಣು ಮೋಹ ತೊರೆಯುವುದರಿಂದ ಮುಕ್ತಿ ಸಾಧ್ಯವಿಲ್ಲ, ನಿಜವಾದ ಅರಿವು ಸಾಧನೆಯಿಂದ ಮಾತ್ರ ಆತ್ಮಜ್ಞಾನ ಸಾಧ್ಯವೆನ್ನುವ ಅಂಶವನ್ನು ಮುಂದಿಡುತ್ತಾರೆ. ಈ ಮಾತಿಗೆ ಒತ್ತು ಕೊಟ್ಟಂತೆ ಕುದ್ರೋಳಿಯ ದೇಗುಲವು ಮಹಿಳೆಯರ ಬಗ್ಗೆ ಇಟ್ಟ ದಿಟ್ಟ ನಿರ್ಧಾರ ವಚನಕಾರರ ಮತ್ತು ಗುರುದೇವರ ಉದಾತ್ತ ಪರಿಕಲ್ಪನೆಗೆ ಇಟ್ಟ ತಿಲಕ ಎಂದು ಲೇಖಕರಾದ ಡಾಕ್ಟರ್ ಸದಾನಂದ ಪೆರ್ಲಾ ವ್ಯಾಖ್ಯಾನಿಸುತ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳನ್ನು ಗೌರವಿಸುವ ನಿಟ್ಟಿನಲ್ಲಿ ಆತ್ಮ ಪ್ರಶಂಸೆಗಿಂತಲೂ ಆತ್ಮ ವಿಮರ್ಶೆ ಮುಖ್ಯ ಎಂದು ಕಿವಿಮಾತು ಹೇಳುತ್ತಾರೆ. ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ಮಹಾಸಂಗಮ ಲೇಖನದಲ್ಲಂತೂ ಗುರುವಾಯೂರಿನ ಶ್ರೀಕೃಷ್ಣನ ಸನ್ನಿಧಾನದ ರಾಜಬೀದಿಯಲ್ಲಿ ಸಾಗುತ್ತಿದ್ದ ವೇಳೆ ಕಣ್ಣಿಗೆ ಬಿದ್ದ ಪುಸ್ತಕಾಲಯದಲ್ಲಿ ಪ್ರೊಫೆಸರ್ ಎಂ.ಕೆ. ಸಾನು ಅವರ ನಾರಾಯಣ ಗುರುಸ್ವಾಮಿ ಜೀವನ ಚರಿತಂ ಕೃತಿ ಕೈ ಹಿಡಿದು ಪುಟ ತಿರುಗುತ್ತಿದ್ದ ವೇಳೆ ಸಿಕ್ಕ ಮಹಾತ್ಮ ಗಾಂಧೀಜಿ ಹಾಗೂ ನಾರಾಯಣ ಗುರುಗಳ ಭೇಟಿಯ ಪ್ರಸಂಗವನ್ನು ಡಾಕ್ಟರ್ ಪೆರ್ಲಾ ಕಣ್ಣಿಗೆ ಕಟ್ಟಿದಂತೆ ದಾಖಲಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆ ಪುಸ್ತಕದ 3ನೇ ಭಾಗದ ಅಧ್ಯಾಯ 10ರಲ್ಲಿ ಠಾಗೂರ್ ಗಾಂಧೀಜಿಯು ಲೇಖನದಲ್ಲಿ ಈ ಇಬ್ಬರು ಜಗದ್ವಿಖ್ಯಾತ ಮಹಾಪುರುಷರ ಭೇಟಿಯ ಕುರಿತಾದ ಲೇಖನವನ್ನು ಕನ್ನಡದ ಓದುಗರಿಗಾಗಿ ಡಾಕ್ಟರ್ ಪೆರ್ಲಾ ಸೊಗಸಾಗಿ ಹಿಡಿದುಕೊಟ್ಟಿದ್ದಾರೆ. ಸಂದರ್ಶನದ ಕೊನೆಯಲ್ಲಿ ದೈವವೇ ಕಾಪಾಡು, ಕೈ ಬಿಡದಿರು ನಮ್ಮನು ಎಂಬ ಪುಲಯ ಸಮುದಾಯದ ಮಕ್ಕಳು ಪ್ರಸ್ತುತಪಡಿಸುವ ಪ್ರಾರ್ಥನೆಯ ಸಾರಾಂಶವನ್ನು ಗಾಂಧೀಜಿಯವರಿಗೆ ನಾರಾಯಣ ಗುರುಗಳು ಮನವರಿಕೆ ಮಾಡಿಕೊಟ್ಟ ದಾಟಿಯನ್ನು ಡಾಕ್ಟರ್ ಪೆರ್ಲಾ ಅತ್ಯಂತ ಪುಳಕಿತರಾಗಿ ದಾಖಲಿಸಿದ್ದಾರೆ. ಈ ಐತಿಹಾಸಿಕ ಭೇಟಿಯ ತರುವಾಯ ತಿರುವನಂತಪುರದಲ್ಲಿ ನಡೆದ ಮಹಾಸಮ್ಮೇಳನದಲ್ಲಿ ಗಾಂಧೀಜಿಯವರು ಮಾತನಾಡುತ್ತಾ, ಶ್ರೀ ನಾರಾಯಣ ಗುರುಗಳನ್ನು ಭೇಟಿ ಮಾಡಿದ ಪ್ರಸಂಗ ನನ್ನ ಜೀವನದ ಪರಮಪಾವನ ಕ್ಷಣ ಎಂದು ಭಾವಿಸುತ್ತೇನೆ ಎಂದು ಗಾಂಧೀಜಿ ಉದ್ಗರಿಸಿದ್ದನ್ನು ಈ ಲೇಖನದಲ್ಲಿ ಡಾಕ್ಟರ್ ಪೆರ್ಲಾ ಉಲ್ಲೇಖಿಸುತ್ತಾರೆ. ಕಯ್ಯಾರ ಕಿಞ್ಞಣ್ಣ ರೈ ಅವರನ್ನು ಕುರಿತು ಕಯ್ಯಾರರ ಕಾವ್ಯ ಲೇಖನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಕರ್ನಾಟಕ ಏಕೀಕರಣ ಹೋರಾಟದ ಮುಂದಾಳುವಾಗಿ, ಅಪ್ಪಟ ಗಾಂಧಿವಾದಿಯಾಗಿ, ನವೋದಯ ಬಂಡಾಯದವರೆಗೆ ಎಲ್ಲ ಗುಣಗಳನ್ನು ಒಳಗೊಂಡ ಕನ್ನಡ ಕಾವ್ಯ ಪರಂಪರೆಯ ಶ್ರೇಷ್ಠ ಪ್ರತಿನಿಧಿಯಾಗಿ, ರಾಷ್ಟ್ರ ಪ್ರಶಸ್ತಿ ಪಡೆದ ಶ್ರೇಷ್ಠ ಅಧ್ಯಾಪಕರಾಗಿ, ಮೌಲ್ಯಾಧಾರಿತ ಪತ್ರಕರ್ತರಾಗಿ ಕನ್ನಡಿಗರಿಗೆ ಪ್ರೇರಣೆಯಾಗಿದ್ದ ಕಯ್ಯಾರರಿಗೆ 101 ವರ್ಷ ತುಂಬಿದ ಸಂದರ್ಭದಲ್ಲಿ ಡಾಕ್ಟರ್ ಪೆರ್ಲಾ ಈ ಲೇಖನ ಬರೆದಿದ್ದಾರೆ. ಬಹುಮುಖ್ಯವಾಗಿ 1942 ಆಗಸ್ಟ್ ಕ್ರಾಂತಿಯ ಕುರಿತಾಗಿ ರೈ ಅವರು, ಎನ್ನ ಹೃದಯದ ಸ್ಫೂರ್ತಿ, ಎನ್ನ ಜನತೆಯ ಶಕ್ತಿ, ಎನ್ನ ಕೀರ್ತಿ ಹೆಚ್ಚಿಸಲ್ಕೆ ಎಮ್ಮೊಂದಿಗೆರ ಬದುಕ ಬಾಳಾಗಿ ಬೆಳಗಿಸಲು ಬಲಿತ ಲೇಖನಿ ಬೇಕು, ರಕ್ತವದಕ್ಕೆ ಮಸಿ ಎಂಬ ಪದ್ಯದಲ್ಲಿ ನಾಡಿಗಾಗಿ ನೆತ್ತರನ್ನೇ ಮಸಿಯಾಗಿಸಬಲ್ಲ ಕೆಚ್ಚು ವ್ಯಕ್ತಪಡಿಸಿದ್ದನ್ನು ಡಾಕ್ಟರ್ ಪೆರ್ಲಾ ಇಲ್ಲಿ ಸ್ಮರಿಸಿದ್ದಾರೆ. ಸಿಡಿಗುಂಡಿಗೆ ಎದೆಗುಂಡಿಗೆಯೊಡ್ಡಿ ಬಿಡುಗಡೆಯ ನರ್ಪಿಸಿ ಒಡಲನ್ನು ಒಡ್ಡಿ ವಿದ್ವೇಷಕ್ಕೆ ಸ್ನೇಹಾಮೃತವೆರೆದೆ ಎಂದು ಮಹಾತ್ಮ ಗಾಂಧಿಯವರು ರಾಷ್ಟ್ರಕ್ಕಾಗಿ ತಮ್ಮ ಬಲಿದಾನ ಮಾಡಿಕೊಂಡಿದ್ದನ್ನು ಈ ಪದ್ಯದ ಮುಖೇನ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಪೆರ್ಲಾ. ಕಯ್ಯಾರರ ದೇಶ ಪ್ರೇಮಕ್ಕೆ ಈ ರೀತಿ ಕನ್ನಡಿ ಹಿಡಿದಿದ್ದಾರೆ. ಮಾನವ ಧರ್ಮದ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರು ಲೇಖನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹುಟ್ಟು ಮತ್ತು ಸಾಧನೆ ಕುರಿತಾಗಿ ಸಮಗ್ರ ಮಾಹಿತಿ ಒದಗಿಸಿರುವ ಡಾಕ್ಟರ್ ಪೆರ್ಲಾ, ನಾರಾಯಣ ಗುರುಗಳಲ್ಲಿ ಬಾಲ್ಯದಿಂದಲೇ ಜಾತಿಗಿಂತಲೂ ಮನುಷ್ಯ ಪ್ರೀತಿ ಮುಖ್ಯ ಎಂಬ ಭಾವ ಜಾಗೃತಗೊಂಡಿತ್ತು ಎಂಬುದನ್ನು ಹೇಳುತ್ತಲೇ ಆಧ್ಯಾತ್ಮದಲ್ಲಿಯೂ ಅವರಿಗೆ ಅಷ್ಟೇ ಭಕ್ತಿ ಇತ್ತು ಎನ್ನುತ್ತಾ ನಾರಾಯಣ ಗುರುಗಳು ಬರೆದ ಚೊಚ್ಚಲ ಗ್ರಂಥ ಇಷ್ಟದೇವತಾ ಕೃತಿ ಕುರಿತು ಪೆರ್ಲಾ ಪ್ರಸ್ತಾಪಿಸುತ್ತಾರೆ. ಮುಂದೆ ಕನ್ಯಾಕುಮಾರಿ ಸಮೀಪದ ಮರುತ್ವಾಮಲೆಯ ದಟ್ಟಾರಣ್ಯದ ಗುಹೆಯೊಳಗೆ ತಪೋನಿರತರಾಗಿ ಅಲ್ಲಿಂದ ಬೆಸ್ತರು, ನಾಯರರು, ಈಳವರು ಮತ್ತು ತಮಿಳರು ತಮ್ಮ ತಮ್ಮ ಮನೆಗಳಿಗೆ ಕರೆದೊಯ್ದು ನಾರಾಯಣ ಗುರುಗಳ ಪಾದಪೂಜೆ ಕೈಗೊಳ್ಳುತ್ತಿದ್ದರು ಎಂದು ಸದಾನಂದ ಪೆರ್ಲಾ ತಮ್ಮ ಲೇಖನದಲ್ಲಿ ಹೇಳುತ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ವಿಶ್ವತೋಮುಖ ಬೆಳಕು ಲೇಖನದಲ್ಲಿ ಪುನಃ ನಾರಾಯಣ ಗುರುಗಳ ಕುರಿತಾಗಿ ಬರೆದಿದ್ದರೆ, ಆಚಾರ ವಿಚಾರ ಪ್ರಚಾರ ಲೇಖನದಲ್ಲಿ ಸದ್ವಿಚಾರ ಸದಾ ಶಿವನಲುಮೆ ಎನ್ನುತ್ತಾ ಡಾಕ್ಟರ್ ಪೆರ್ಲಾ ಕಾಯ ವಾಚ ಮನಸ ಪರಿಶುದ್ಧತೆಯ ಕುರಿತು ಒತ್ತಿ ಹೇಳುತ್ತಾರೆ. ಮಾಧ್ಯಮ ಮಾರ್ಗ ಲೇಖನದಲ್ಲಿ ಮಾಧ್ಯಮದ ಕ್ಷೇತ್ರದಲ್ಲಿ TRP ಹಾಗೂ ಸ್ಪರ್ಧೆಯ ಕಾರಣಕ್ಕಾಗಿ ಮಾಧ್ಯಮ ಸದಾಶಯ ನೆಲಕಚ್ಚುತ್ತಿರುವ ಬಗ್ಗೆ ಡಾಕ್ಟರ್ ಪೆರ್ಲಾ ವಿಷಾದ ವ್ಯಕ್ತಪಡಿಸುತ್ತಾ, ಹಿರಿಯ ಪತ್ರಕರ್ತರಾದ ಈಶ್ವರ ದೈತೋಟ ಪ್ರಾಮಾಣಿಕ ಪ್ರವೃತ್ತಿಯನ್ನು ಆದರ್ಶವಾಗಿ ನಾವು ಸ್ವೀಕರಿಸಬೇಕಿದೆ ಹಾಗೂ
ಕವಿ ಗೋಪಾಲಕೃಷ್ಣ ಅಡಿಗರ ನವನವೀನ ಚಿಂತನೆಯನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆತ್ಮಾವಲೋಕನದ ಅವಶ್ಯಕತೆ ಇದೆ ಎಂದು ಪೆರ್ಲಾ ಸಲಹೆ ನೀಡುತ್ತಾರೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೈಲಜಾ ಎನ್ ಬಾಗೇವಾಡಿ ಅವರ ಅವ್ವ ಹೇಳಿದ ಗಾದೆಗಳು ಹಾಗೂ ಡಾಕ್ಟರ್ ಸದಾನಂದ ಪೆರ್ಲಾ ಅವರ ಮಧ್ಯಮ ಮಾರ್ಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಮಹೇಶ್ ಕುಲಕರ್ಣಿ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.